Welcome to Inad Pathshala. Today we'll be discussing the question answers, that is the notes of Parivartane. Class 8 Tili Kannada. Abhyasa, exercise. First one, Padagala Artha, that is the meanings. Arivu, Tilivalike, Pradne, means awareness. Eechala, Taleya Jatige, Serida Mara. So Tale is a palm tree. So a tree that belongs to the family of palm. Takararu. Akshepane means objection. Parivartane. Badalavane, that is transformation or change. Paschatapa. Tappu madida kelasakke maruguvike, that is repentance or regret for the work which is wrong. Maimare. Tallinate means go into a trance or spellbound. Sambhavane, Gauravadhana means salary. Arresto, that is a foreign language. Anyadeshya means an English word, means bandhisu or serehidi, that is arrest. Gantubilu, Bennu hattu means trap. Taledugu, Mechchuge suchisu means action of acceptance, a nod one's head. Paropakari, itararige neravu needuvavanu means a charitable, one who helps others. Bayalata, ಬಯಲಲ್ಲಿ ನಡೆಯುವ ಜಾನಪದ ನಾಟಕ ಪ್ರಕಾರಗಳಲ್ಲಿ ಒಂದು ಬಗೆ, ಮೀನ್ಸ್ ಆನ್ ಓಪನ್ ಏರ್ ಪ್ಲೇ. ವ್ಯಸನ, ಚಿಂತೆ, ದುಃಖ means sorrow or grief. ಸನ್ಮಾರ್ಗ, ಒಳ್ಳೆಯ ದಾರಿ, ಸರಿಯಾದ ಮಾರ್ಗ means a correct path or a good path. Second, ಪ್ರಶ್ನೆಗಳು, that is questions. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ means fill in the blanks. ಬಿಟ್ಟ ಪದ means fill in the blanks. First one, G.S. ಬಸವರಾಜ ಶಾಸ್ತ್ರಿ ಅವರ ತಾತನ ಹೆಸರು. So Tata is a grandfather, Hesaru means name. So name of the grandfather of G.S. Basavaraja Shastri. Answer is Ganekal Shivaya. Second, Taranathara Uru, that is the place of Taranath, that is Rayachuru. Third, Taranathara watch annu kaddavanu. So who stole Taranath's watch? Kaddudu means stealing. Ashramada Balaka. Fourth, Parivartane, ಪಾಠದ ಆಕಾರಕೃತಿ means from where is Parivartane lesson taken from. That is, Kriti's name is ಶಾಸ್ತ್ರಿ ಕನಸು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. Questions are given, that is ಪ್ರಶ್ನೆಗಳು. You have to answer in one sentence. First question, ದುಷ್ಟನ ಮನಸ್ಸು ಯಾವ ಮಾತುಗಳಿಂದ ಪರಿವರ್ತನೆಯಾಗುತ್ತದೆ? ಸೊ ದುಷ್ಟನ ಮನಸ್ಸು, ಮನಸ್ಸು ಮೀನ್ಸ್ ಮೈಂಡ್, ದುಷ್ಟ ಮೀನ್ಸ್ ಅ ಬ್ಯಾಡ್ ಪರ್ಸನ್ಸ್ ಮೈಂಡ್. ಯಾವ ಮಾತುಗಳಿಂದ, ವಿತ್ ವಾಟ್ ವರ್ಡ್ಸ್ ಪರಿವರ್ತನೆಯಾಗುತ್ತದೆ, ವಿಲ್ ಚೇಂಜ್. ಆನ್ಸರ್, ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ ಎಂತಹ ದುಷ್ಟನಿದ್ದರೂ ಅವನ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ. ಸೊ ಮನಸ್ಸಿಗೆ ಹಿತಕರವಾದ means what is pleasant to the mind. ಆನಂದದಾಯಕವಾದ means which gives happiness to the mind. ಮಾತುಗಳು means words. ಕಿವಿಗೆ ಬಿದ್ದರೆ, if they fall in the ears, ಎಂತಹ ದುಷ್ಟನಿದ್ದರೂ, however bad the person is, ಅವನ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ. His mind will change. Second, ಗಣೇಕಲ್ ಶಿವಯ್ಯನವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? ಪ್ರಸಿದ್ಧ ಮೀನ್ಸ್ ಫೇಮಸ್. ಸೊ ವಾಟ್ ವಾಸ್ ಗಣೇಕಲ್ ಶಿವಯ್ಯ ಫೇಮಸ್ ಫಾರ್? ಆನ್ಸರ್, ಗಣೇಕಲ್ ಶಿವಯ್ಯನವರು ಪಿಟೀಲು ವಾದಕರಾಗಿದ್ದು ಬಯಲಾಟ ನಿರ್ದೇಶಕರಾಗಿ ಪ್ರಸಿದ್ಧರಾಗಿದ್ದರು. ಸೊ ಗಣೇಕಲ್ ಶಿವಯ್ಯ ವಾಸ್ ಪ್ಲೇಯಿಂಗ್ ಎನ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಆಸ್ ಪಿಟೀಲು. ಸೊ ಪಿಟೀಲು ವಾದಕರಾಗಿದ್ದು ಆ್ಯಂಡ್ ಬಯಲಾಟ ನಿರ್ದೇಶಕರಾಗಿ ಪ್ರಸಿದ್ಧರಾಗಿದ್ದರು. ಬಯಲಾಟ ಇಸ್ ಅನ್ ಓಪನ್ ಏರ್ ಪ್ಲೇ. ಹಿ ವಾಸ್ ಅ ಡೈರೆಕ್ಟರ್ ಆಫ್ ದ್ಯಾಟ್ ಆ್ಯಂಡ್ ಹಿ ವಾಸ್ ಫೇಮಸ್ ಫಾರ್ ದ್ಯಾಟ್. ಥರ್ಡ್, ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಲು ಕಳ್ಳರು ಏಕೆ ಒಪ್ಪಿಕೊಂಡರು? ಸೊ ಕಳ್ಳರು ಮೀನ್ಸ್ ಥೀವ್ಸ್.
to listen to Ganekal Shivaya's Sangeeta, that is music. Why did the robbers or the thieves agree? ಒಪ್ಪಿಕೊಂಡೋದು means agree. ಆನ್ಸರ್, ಸಂಗೀತ ಕೇಳುವುದರಿಂದ ನಾನೇನು ಕಳೆದುಕೊಳ್ಳುವುದು ಇಲ್ಲವಲ್ಲ ಎಂದು ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಲು ಕಳ್ಳರು ಒಪ್ಪಿಕೊಂಡರು. ಸೊ ಸಂಗೀತ ಕೇಳುವುದರಿಂದ, ಬೈ ಲಿಸನಿಂಗ್ ಟು ದ ಮ್ಯೂಸಿಕ್, ನಾನೇನು ಕಳೆದುಕೊಳ್ಳುವುದು ಇಲ್ಲವಲ್ಲ. ಐ ಆಮ್ ನಾಟ್ ಲೂಸಿಂಗ್ ಎನಿಥಿಂಗ್. ಕಳೆದುಕೊಳ್ಳುವುದು ಮೀನ್ಸ್ ಐ ಆಮ್ ನಾಟ್ ಲೂಸಿಂಗ್ ಎನಿಥಿಂಗ್ ಎಂದು ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಲು ಕಳ್ಳರು ಒಪ್ಪಿಕೊಂಡರು. ಸೊ ದ ಥೀವ್ಸ್ ಅಗ್ರಿ ಟು ಲಿಸನ್ ಟು ಗಣೇಕಲ್ ಶಿವಯ್ಯಸ್ ಮ್ಯೂಸಿಕ್. ಫೋರ್ತ್ ಕ್ವೆಶ್ಚನ್, ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಆಶೀರ್ವದಿಸಿದರು? ಆಶೀರ್ವದಿಸುವುದು ಮೀನ್ಸ್ ಬ್ಲೆಸ್ಸಿಂಗ್ಸ್. ಸೊ ವಾಟ್ ಬ್ಲೆಸ್ಸಿಂಗ್ಸ್ ಗಣೇಕಲ್ ಶಿವಯ್ಯ ಗೇವ್ ಟು ದ ಕಳ್ಳರು, ದಟ್ ಈಸ್ ದ ಥೀವ್ಸ್? ಆನ್ಸರ್, ಗಣೇಕಲ್ ಶಿವಯ್ಯನವರು ಕಳ್ಳರನ್ನು, ಅಯ್ಯ ದಯಾಳುಗಳೇ, ನಿಮ್ಮ ಹಣವು ನನಗೆ ಬೇಕಾಗಿಲ್ಲ. ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೊಡುತ್ತೇನೆ. ಅದರಿಂದ ನಾಲ್ವರು ಒಟ್ಟುಗೂಡಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ. ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ. ಸತ್ಯವಂತರಾಗಿ ಬದುಕಿ ಎಂದು ಆಶೀರ್ವದಿಸಿದರು. ಸೊ ಹೌ ಡಿಡ್ ಗಣೇಕಲ್ ಶಿವಯ್ಯ ಬ್ಲೆಸ್ ದಿ ಕಳ್ಳರು, ದಟ್ ಇಸ್ ದ ಥೀವ್ಸ್? ಸೊ ಗಣೇಕಲ್ ಶಿವಯ್ಯನವರು ಕಳ್ಳರನ್ನು, ಸೊ ಹೀಸ್ ಅಡ್ರೆಸ್ಸಿಂಗ್ ದ ಕಳ್ಳರು ಆ್ಯಂಡ್ ಸೇಯಿಂಗ್, ಅಯ್ಯ ದಯಾಳುಗಳೇ. ಅಯ್ಯ ಮೀನ್ಸ್ ರೆಸ್ಪೆಕ್ಟ್ಫುಲಿ, ಸರ್ ವಿ ಸೇ ನೋ, ಲೈಕ್ ದ್ಯಾಟ್. ದಯಾಳುಗಳೇ, ವೆರಿ ಜನರಸ್ ಪೀಪಲ್, ನಿಮ್ಮ ಹಣವು ನನಗೆ ಬೇಕಿಲ್ಲ. ಐ ಡೋಂಟ್ ವಾಂಟ್ ಯುವರ್ ಮನಿ. ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೊಡುತ್ತೇನೆ. ಅಲಾಂಗ್ ವಿತ್ ಯುವರ್ ಮನಿ ಐ ವಿಲ್ ಆಲ್ಸೋ ಗಿವ್ ಮೈ ಮನಿ. ಅದರಿಂದ ನಾಲ್ವರು ಒಟ್ಟುಗೂಡಿ, ಯೂಸಿಂಗ್ ದಟ್ ಮನಿ, 4 of you all get together, ವ್ಯಾಪಾರ ಮಾಡುತ್ತಾ, ಡೂ ಸಮ್ ಬಿಸ್ನೆಸ್, ಜೀವನ ನಡೆಸಿ, ಲಿವ್ ಯೋರ್ ಲೈಫ್ ಡೂಯಿಂಗ್ ಸಮ್ ಬಿಸ್ನೆಸ್. ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ. ಎನಿಮೋರ್ ದಿಸ್ ಬ್ಯಾಡ್, ಕೆಟ್ಟ, ಬ್ಯಾಡ್, ಕಳ್ಳತನ, ದಟ್ ಇಸ್ ಸ್ಟೀಲಿಂಗ್ ಜಾಬ್, ಮಾಡಬೇಡಿ. ಡೋಂಟ್ ಡೂ ದ್ಯಾಟ್. ಸತ್ಯವಂತರಾಗಿ ಬದುಕಿ, ಲಿವ್ ಅ ವೆರಿ ಟ್ರೂತ್ಫುಲ್ ಲೈಫ್ ಎಂದು ಆಶೀರ್ವದಿಸಿದರು. ಸೊ ದಿಸ್ ಇಸ್ ಹೌ ಹಿ ಬ್ಲೆಸ್ಡ್ ದ ಕಳ್ಳರು, ದಟ್ ಇಸ್ ದ ಥೀವ್ಸ್. ಫಿಫ್ತ್ ಕ್ವೆಶ್ಚನ್, ತಾರಾನಾಥರು ಆಶ್ರಮವನ್ನು ಏಕೆ ಕಟ್ಟಿದರು? ಸೊ ವೈ ಡಿಡ್ ತಾರಾನಾಥ್ ಬಿಲ್ಡ್? ದಟ್ ಇಸ್ ಕಟ್ಟುವುದು ಮೀನ್ಸ್ ಬಿಲ್ಡಿಂಗ್ ದ ಆಶ್ರಮ. ವೈ ಡಿಡ್ ಹಿ ಬಿಲ್ಡ್ ದ ಆಶ್ರಮ್? ಆನ್ಸರ್, ಬಡವರ ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ಆ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂತಾಗಬೇಕೆಂದು ತಾರಾನಾಥರು ಆಶ್ರಮವನ್ನು ಕಟ್ಟಿದರು. ಸೊ ಬಡವರ ಉದ್ಧಾರವಾಗಬೇಕಾದರೆ, ಇಫ್ ದ ಪುವರ್ ಪೀಪಲ್, ಬಡವರು ಮೀನ್ಸ್ ಪುವರ್ ಪೀಪಲ್, ಉದ್ಧಾರವಾಗಬೇಕಾದರೆ ಮೀನ್ಸ್ ಇಫ್ ದೇ ಹ್ಯಾವ್ ಟು ಇಂಪ್ರೂವ್ ಇನ್ ದಿಯರ್ ಲೈಫ್, ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ಸೊ ಮೊದಲು, ಫಸ್ಟ್, ದೇ ಆರ್ ಚಿಲ್ಡ್ರನ್, ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ದೇ ಶುಡ್ ಬಿ ಎಜುಕೇಟೆಡ್. ಆ ಮೂಲಕ, ದಟ್ ಇಸ್ ಥ್ರೂ ಬೀಯಿಂಗ್ ಎಜುಕೇಟೆಡ್, ನೌಕರಿಗೆ ಸೇರಿ, ನೌಕರಿ ಇಸ್ ದ ಜಾಬ್, ದೇ ಶುಡ್ ಜಾಯ್ನ್ ಅ ಜಾಬ್, ಸುಖ ಜೀವನ ನಡೆಸುವಂತಾಗಬೇಕೆಂದು, ದೇ ಶುಡ್ ಗೆಟ್ ಅ ಜಾಬ್ ಆ್ಯಂಡ್ ದೇ ಶುಡ್ ಲಿವ್ ಹ್ಯಾಪಿಲಿ ಬೇಕೆಂದು ತಾರಾನಾಥರು ಆಶ್ರಮವನ್ನು ಕಟ್ಟಿದರು. ಸೊ ತಾರಾನಾಥ್ ಬಿಲ್ಡ್ಸ್ ಒನ್ ಆಶ್ರಮ್. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಪ್ರಶ್ನೆಗಳು ಆರ್ ಗಿವನ್, 3-4 ವಾಕ್ಯ, ದಟ್ ಇಸ್ ಇನ್ 3 or 4 sentences ಯು ಹ್ಯಾವ್ ಟು ರೈಟ್ ದಿಸ್ ಆನ್ಸರ್. ಈ ಫಸ್ಟ್ ಒನ್, ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಕೇಳಿಕೊಂಡರು? ಸೊ ಗಣೇಕಲ್ ಶಿವಯ್ಯ ಕಳ್ಳರನ್ನು, ದಟ್ ಇಸ್ ದ ಥೀವ್ಸ್, ಏನೆಂದು ಕೇಳಿಕೊಂಡರು? ವಾಟ್ ಡಿಡ್ ಹಿ ಆಸ್ಕ್ ದ ಥೀವ್ಸ್? ಉತ್ತರ, ಗಣೇಕಲ್ ಶಿವಯ್ಯನವರು ಕಳ್ಳರನ್ನು, ನನ್ನ ಹಣವನ್ನು ಕೊಡುತ್ತೇನೆ, ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು. ಕಿವಿಗಳಿಗೆ ಸುಖಕರವಾದದ್ದು, ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಎಂದು ಕೇಳಿಕೊಂಡರು. ಸೊ ಗಣೇಕಲ್ ಶಿವಯ್ಯನವರು ಕಳ್ಳರನ್ನು, ಹಿ ಈಸ್ ಅಡ್ರೆಸ್ಸಿಂಗ್ ದ ಥೀವ್ಸ್ ಆ್ಯಂಡ್ ಸೇಯಿಂಗ್, ನನ್ನ ಹಣವನ್ನು ಕೊಡುತ್ತೇನೆ, ಐ ವಿಲ್ ಗಿವ್ ಯು ಮೈ ಮನಿ, ಆದರೆ ನೀವು, ಬಟ್ ಯಾಲ್, ನನ್ನ ಆಸೆಯನ್ನು ಪೂರೈಸಬೇಕು. ಆಸೆ, ಮೈ ಡಿಸೈರ್, ಐ ಹ್ಯಾವ್ ಅ ವಿಶ್, ಯು ಹ್ಯಾವ್ ಟು ಫುಲ್ಫಿಲ್ ದ್ಯಾಟ್, ಪೂರೈಸಬೇಕು. ಕಿವಿಗಳಿಗೆ ಸುಖಕರವಾದದ್ದು, ಸೊ ಕಿವಿಗಳಿಗೆ, ಫಾರ್ ದ ಇಯರ್ಸ್, ಸುಖಕರವಾದದ್ದು ಮೀನ್ಸ್ ಇಟ್ ಈಸ್ ವೆರಿ ಹ್ಯಾಪಿ ಫಾರ್ ದ ಇಯರ್ಸ್. ನೀವು ನಿಶ್ಚಿಂತೆಯಿಂದ ಕುಳಿತು, ದಟ್ ಈಸ್ ವಿದೌಟ್ ಎನಿ ವರಿ, ನಿಶ್ಚಿಂತೆ, ವಿದೌಟ್ ಎನಿ ವರಿ, ಕುಳಿತು, ಸಿಟ್ ಡೌನ್,
ಅರ್ಧ ತಾಸು ಮೀನ್ಸ್ ಹಾಫ್ ಆನ್ ಅವರ್ ನನ್ನ ಸಂಗೀತವನ್ನು ಕೇಳಬೇಕು. ಯು ಶುಡ್ ಲಿಸನ್ ಟು ಮೈ ಮ್ಯೂಸಿಕ್ ಎಂದು ಕೇಳಿಕೊಂಡರು. ಸೊ ದಿಸ್ ಇಸ್ ವಾಟ್ ಹಿ ಆಸ್ಕ್ಡ್ ದ ಥೀವ್ಸ್. ಸೆಕೆಂಡ್, ಗಣಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ ಕಳ್ಳರು ಏನು ಮಾಡಿದರು? ಸೊ ಗಣಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ, ದಟ್ ಈಸ್ ಆಫ್ಟರ್ ಲಿಸನಿಂಗ್ ಟು ಗಣಕಲ್ ಶಿವಯ್ಯಸ್ ಮ್ಯೂಸಿಕ್, ಕಳ್ಳರು ಏನು ಮಾಡಿದರು? ವಾಟ್ ಡಿಡ್ ದ ಥೀವ್ಸ್ ಡೂ? ಉತ್ತರ, ಗಣಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ, ತಾತ, ನಿಮ್ಮ ಹಣವು ನಮಗೆ ಬೇಡ, ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೊರಡತೊಡಗಿದರು. ಸೊ ಗಣಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ, ಆಫ್ಟರ್ ಲಿಸನಿಂಗ್ ಟು ಗಣಕಲ್ ಶಿವಯ್ಯಸ್ ಮ್ಯೂಸಿಕ್, ಕಳ್ಳರು, ದಟ್ ಇಸ್ ದ ಥೀವ್ಸ್, ತಮ್ಮಲ್ಲಿರುವ ಹಣವನ್ನು ತೆಗೆದು, ದೇ ಟುಕ್ ದಿಯರ್ ಮನಿ, ತಾತನ ಮುಂದೆ ಇಟ್ಟು, ದೇ ಕೆಪ್ಟ್ ಇಟ್ ಇನ್ ಫ್ರಂಟ್ ಆಫ್ ದ ತಾತ, ಆ್ಯಂಡ್ ತಾತನ ಪಾದಕ್ಕೆ ಎರಗಿ, ದೇ ಫೆಲ್ ಟು ಹಿಸ್ ಫೀಟ್ ಆ್ಯಂಡ್ ದೇ ಸೆಡ್, ತಾತ, ನಿಮ್ಮ ಹಣವು ನಮಗೆ ಬೇಡ, ತಾತ, ವಿ ಡೋಂಟ್ ವಾಂಟ್ ಯೋರ್ ಮನಿ, ನಿಮ್ಮ ಆಶೀರ್ವಾದವಷ್ಟೇ ಸಾಕು, ಯೋರ್ ಬ್ಲೆಸ್ಸಿಂಗ್ ಅಲೋನ್ ಈಸ್ ಇನಫ್ ಎಂದು ಹೊರಡತೊಡಗಿದರು. ಸೇಯಿಂಗ್ ಸೊ ದೇ ಸ್ಟಾರ್ಟೆಡ್ ಮೂವಿಂಗ್ ಅವೇ. ಥರ್ಡ್ ಕ್ವೆಶ್ಚನ್, ತಾರಾನಾಥರ ವ್ಯಕ್ತಿತ್ವದ ವಿಶೇಷತೆಗಳೇನು? ಸೊ ವ್ಯಕ್ತಿತ್ವ ಇಸ್ ಅ ಪರ್ಸನಾಲಿಟಿ. ವಿಶೇಷತೆ ಮೀನ್ಸ್ ಸ್ಪೆಷಾಲಿಟಿ ಆರ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ದ ಪರ್ಸನಾಲಿಟಿ ಆಫ್ ತಾರಾನಾಥ. ಸೊ ವಾಟ್ ಆರ್ ದೇ? ಆನ್ಸರ್, ತಾರಾನಾಥರು ಮಹಾಜ್ಞಾನಿಗಳು, ದಯಾಳುಗಳು, ಧೈರ್ಯವಂತರು, ಪರೋಪಕಾರಿಗಳು, ಪರರ ಹಿತೈಷಿಗಳು, ಆತ್ಮವಿಶ್ವಾಸಿಗಳು ಆಗಿದ್ದರು. ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಅದು ಎಂತಹದೇ ಇರಲಿ ಸಾಧಿಸುವ ಶಕ್ತಿ ಅವರಲ್ಲಿತ್ತು. ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದರು. ಸೊ ತಾರಾನಾಥರು ಮಹಾಜ್ಞಾನಿಗಳು, ಹಿ ವಾಸ್ ವೆರಿ ನಾಲೆಜಬಲ್ ಪರ್ಸನ್. ದಯಾಳುಗಳು, ಹಿ ವಾಸ್ ವೆರಿ ಜನರಸ್ ಪರ್ಸನ್. ಧೈರ್ಯವಂತರು, ಹಿ ವಾಸ್ ವೆರಿ ಕರೇಜಿಯಸ್ ಪರ್ಸನ್. ಪರೋಪಕಾರಿಗಳು, ಹಿ ಈಸ್ ಟು ಹೆಲ್ಪ್ ಅದರ್ಸ್. ಪರರ ಹಿತೈಷಿಗಳು, ಹಿ ವಾಸ್ ಅ ವೆಲ್ ವಿಶರ್. ಹಿತೈಷಿ ಇಸ್ ವೆಲ್ ವಿಶರ್ ಫಾರ್ ಅದರ್ಸ್. ಆತ್ಮವಿಶ್ವಾಸಿಗಳೂ ಆಗಿದ್ದರು. ಆತ್ಮವಿಶ್ವಾಸಿ ವಾಸ್ ಅ ವೆರಿ ಕಾನ್ಫಿಡೆಂಟ್ ಪರ್ಸನ್. ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ದೇರ್ ವಾಸ್ ನೋ ವರ್ಕ್ ವಿಚ್ ವಾಸ್ ಇಂಪಾಸಿಬಲ್ ಫಾರ್ ಹಿಮ್. ಅದು ಎಂತಹದೇ ಇರಲಿ, ವಾಟ್ ಎವರ್ ಟೈಪ್ ಆಫ್ ವರ್ಕ್ ಇಟ್ ಮೇ ಬಿ, ಸಾಧಿಸುವ ಹಿ ಹ್ಯಾಡ್ ದಟ್ ಸ್ಟ್ರೆಂತ್ ಟು ಫಿನಿಶ್ ಇಟ್. ಅವರಲ್ಲಿ ಇತ್ತು, ಹಿ ಹ್ಯಾಡ್ ಇಟ್. ಒಟ್ಟಿನಲ್ಲಿ, ಆನ್ ದ ಹೋಲ್, ಅವರು ಎಲ್ಲರಿಗೂ ಬೇಕಾಗಿದ್ದರು. ಹಿ ವಾಸ್ ಅ ವೆರಿ ಮಚ್ ನೀಡೆಡ್ ಪರ್ಸನ್ ಫಾರ್ ಎವ್ರಿಬಡಿ. ಫೋರ್ತ್, ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಾರಾನಾಥರು ಹೇಗೆ ತಪ್ಪಿಸಿದರು? ಶಿಕ್ಷೆ ಮೀನ್ಸ್ ಪನಿಷ್ಮೆಂಟ್. ಸೊ ಬಾಲಕ ಇಸ್ ಅ ಯಂಗ್ ಬಾಯ್. ಶಿಕ್ಷೆ ಅನುಭವಿಸುವುದನ್ನು, how did Taranath prevent the boy from getting the punishment? Answer, ಉತ್ತರ, ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಲಿ ಕೊಟ್ಟು ಕಳುಹಿಸಿದೆ. ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರು ಸುಳ್ಳರೆ, ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಾರಾನಾಥರು ತಪ್ಪಿಸಿದರು. ಹಿಯರ್ ತಾರಾನಾಥ್ ಇಸ್ ಟೆಲ್ಲಿಂಗ್ ಟು ದ ಪೊಲೀಸ್ ಪೀಪಲ್ ಟು ಪ್ರಿವೆಂಟ್ ದ ಬಾಯ್ ಫ್ರಮ್ ಗೆಟಿಂಗ್ ದ ಪನಿಷ್ಮೆಂಟ್. ಹಿ ಇಸ್ ಪ್ರೊಟೆಕ್ಟಿಂಗ್ ದ ಬಾಯ್ ಹಿಯರ್. ಸೊ ಹಿ ಇಸ್ ಟೆಲ್ಲಿಂಗ್ ಟು ದೆಮ್, ಇವನು ಕಳ್ಳನಲ್ಲ, ಹಿ ಇಸ್ ನಾಟ್ ಅ ಥೀಫ್, ತಪ್ಪು ಮಾಡಿಲ್ಲ, ಹಿ ಇಸ್ ನಾಟ್ ಡನ್ ಎನಿಥಿಂಗ್ ರಾಂಗ್. ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಸೊ ದೆರ್ ಇಸ್ ನೋ ನೀಡ್ ಟು ಅರೆಸ್ಟ್ ಹಿಮ್. ಏಕೆಂದರೆ, ವೈ ಮೀನ್ಸ್ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಲಿ ಕೊಟ್ಟು ಕಳುಹಿಸಿದ್ದೆ. ಸೊ ವೈ ಮೀನ್ಸ್ ವಾಚ್ ರಿಪೇರಿ ಮಾಡಿಸಲು, ಟು ರಿಪೇರ್ ದ ವಾಚ್, ನಾನೇ ಅವನ ಕೈಲಿ, ಐ ಓನ್ಲಿ ಗೇವ್ ಇಟ್ ಇನ್ ಹಿಸ್ ಹ್ಯಾಂಡ್ ಆ್ಯಂಡ್ ಸೆಂಟ್ ಹಿಮ್, ಕಳುಹಿಸಿದೆ. ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರು ಸುಳ್ಳರೆ. ಸೊ ಮೈ ಬ್ರದರ್ ಆ್ಯಂಡ್ ದ ವ್ಯಾಪಾರಿ, ದ ಬಿಸ್ನೆಸ್ ಮ್ಯಾನ್, ಬೋತ್ ಆರ್ ಸುಳ್ಳರೆ, ಬೋತ್ ಆರ್ ಟೆಲಿಂಗ್ ಲೈಸ್.
ಅವರ ಮಾತನ್ನು ನಂಬಬೇಡಿ, ಡೋಂಟ್ ಲಿಸನ್ ಟು ದೇರ್ ವರ್ಡ್ಸ್ ಎಂದು ಹೇಳಿ ಬೈ ಸೇಯಿಂಗ್ ಸೋ ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಾರಾನಾಥರು ತಪ್ಪಿಸಿದರು. ಸೊ ದಿಸ್ ವೇ ತಾರಾನಾಥ್ ಪ್ರಿವೆಂಟೆಡ್ ದ ಬಾಯ್ ಫ್ರಮ್ ಗೆಟಿಂಗ್ ದ ಪನಿಷ್ಮೆಂಟ್. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಹಿಯರ್ ಕ್ವೆಶನ್ಸ್ ಆರ್ ಗಿವನ್. ಯು ಹ್ಯಾವ್ ಟು ಆನ್ಸರ್ ಇನ್ 8 to 10 ಸೆಂಟೆನ್ಸಸ್. ಸೊ ಫಸ್ಟ್ ಕ್ವೆಶನ್, ಗಣಕಲ್ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು? ಸೊ ಗಣಕಲ್ ಶಿವಯ್ಯನವರು ಕಳ್ಳರ ಮನಸ್ಸನ್ನು, ದಟ್ ಇಸ್ ಅ ಥೀವ್ಸ್ ಮೈಂಡ್, ಹೇಗೆ ಪರಿವರ್ತಿಸಿದರು? ಹೌ ಡಿಡ್ ಹಿ ಚೇಂಜ್ ದ್ಯಾಟ್? ಉತ್ತರ, ಗಣಕಲ್ ಶಿವಯ್ಯನವರು ಬಯಲಾಟ ಪ್ರದರ್ಶನವನ್ನು ಮುಗಿಸಿ ಸಂಭಾವನೆ ಪಡೆದು ಬರುವಾಗ ಈಚಲಬನದ 4 ಜನ ಕಳ್ಳರು ಅವರಿಗೆ ಗಂಟು ಬಿದ್ದರು. ತಾತ ಹೆದರದೆ, ನನ್ನ ಬಳಿ ಇರುವ ಹಣವನ್ನು ನಿಮಗೆ ಕೊಡಲು ನನ್ನ ತಕರಾರೇನೂ ಇಲ್ಲ, ಆದರೆ ನೀವು ಅರ್ಧ ತಾಸು ಕುಳಿತು ನನ್ನ ಸಂಗೀತವನ್ನು ಕೇಳಬೇಕು ಎಂದರು. ಅದಕ್ಕೆ ಒಪ್ಪಿ ಕಳ್ಳರು ಅರ್ಧ ತಾಸೇನು 1 ತಾಸು ಮೈಮರೆತು ಕಣ್ಮುಚ್ಚಿ ಸಂಗೀತ ಕೇಳಿದರು. ನಂತರ ಅವರು ತಾತನ ಪಾದಕ್ಕೆ ಎರಗಿ ತಮ್ಮಲ್ಲಿದ್ದ ಹಣವನ್ನು ಅವರಿಗೆ ಕೊಟ್ಟು, ನಮಗೆ ಹಣ ಬೇಡ, ನಿಮ್ಮ ಆಶೀರ್ವಾದ ಸಾಕು ಎಂದು ಕೇಳಿಕೊಂಡರು. ತಾತ ಕಳ್ಳರಿಗೆ ಅವರ ಹಣದ ಜೊತೆಗೆ ತಮ್ಮ ಹಣವನ್ನು ಸೇರಿಸಿಕೊಟ್ಟು, ಈ ಹಣದಿಂದ ಯಾವುದಾದರೂ ಒಂದು ವ್ಯಾಪಾರ ಮಾಡಿ ಸುಖ ಜೀವನ ನಡೆಸಿ, ಕಳ್ಳತನವನ್ನು ಬಿಟ್ಟು ಸತ್ಯವಂತರಾಗಿ ಬದುಕಿ ಎಂದು ಆಶೀರ್ವದಿಸಿದರು. ಅಂದಿನಿಂದ ಆ ಕಳ್ಳರು ವ್ಯಾಪಾರ ಮಾಡಿ ಜೀವನ ನಡೆಸಲಾರಂಭಿಸಿದರು. ಹೀಗೆ ಗಣಕಲ್ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಪರಿವರ್ತಿಸಿದರು. ಸೊ ಗಣಕಲ್ ಶಿವಯ್ಯನವರು ಬಯಲಾಟದ ಪ್ರದರ್ಶನವನ್ನು ಮುಗಿಸಿ, ಗಣಕಲ್ ಶಿವಯ್ಯ ಬಯಲಾಟ, ದಟ್ ಇಸ್ ಅನ್ ಓಪನ್ ಏರ್ ಪ್ಲೇ, ಹಿ ಫಿನಿಶ್ಡ್ ದ್ಯಾಟ್. ಸಂಭಾವನೆ ಪಡೆದು ಬರುವಾಗ, ಹಿ ಗಾಟ್ ಸಮ್ ಮನಿ ಫ್ರಮ್ ದಟ್ ಇಸ್ ಅ ಸ್ಯಾಲರಿ, ಆ್ಯಂಡ್ ಹಿ ವಾಸ್ ಕಮಿಂಗ್ ಬ್ಯಾಕ್. ಪಡೆದು ಬರುವಾಗ ಈಚಲಬನದಲ್ಲಿ, ದಟ್ ಈಸ್ ಅ ಪ್ಲೇಸ್, ಈಚಲಬನ, ದಟ್ಸ್ ಬನ ಮೀನ್ಸ್ ಫಾರೆಸ್ಟ್, 4 ಜನ ಕಳ್ಳರು ಅವರಿಗೆ ಗಂಟು ಬಿದ್ದರು. ಸೊ ಹಿ ಫೇಸ್ಡ್ 4 thieves ವೆನ್ ಹಿ ವಾಸ್ ರಿಟರ್ನಿಂಗ್. ತಾತ ಹೆದರದೆ, ಸೊ ದ ತಾತ ಡಿಂಟ್ ಗೆಟ್ ಸ್ಕೇರ್ಡ್, ಆ್ಯಂಡ್ ಹಿ ಸೇಸ್ ಟು ದ ಥೀವ್ಸ್, ನನ್ನ ಬಳಿ ಇರುವ ಹಣವನ್ನು ನಿಮಗೆ ಕೊಡಲು ನನಗೆ ತಕರಾರೇನೂ ಇಲ್ಲ, ಐ ಹ್ಯಾವ್ ನೋ ಪ್ರಾಬ್ಲಮ್ ಟು ಗಿವ್ ಮೈ ಮನಿ ಟು ಯು, ಆದರೆ ನೀವು ಅರ್ಧ ತಾಸು ಕುಳಿತು, ಬಟ್ ಯು ಆಲ್ ಶುಡ್ ಸಿಟ್ ಫಾರ್ ಹಾಫ್ ಆನ್ ಅವರ್ ಆ್ಯಂಡ್ ಲಿಸನ್ ಟು ಮೈ ಮ್ಯೂಸಿಕ್, ನನ್ನ ಸಂಗೀತವನ್ನು ಕೇಳಬೇಕು ಎಂದರು. ಸೊ ಹಿ ಸೆಡ್ ಸೋ ಟು ದ ಥೀವ್ಸ್. ಅದಕ್ಕೆ ಒಪ್ಪಿ ಕಳ್ಳರು ಅರ್ಧ ತಾಸೇನು 1 ತಾಸು ಮೈಮರೆತು ಕಣ್ಮುಚ್ಚಿ ಸಂಗೀತ ಕೇಳಿದರು. ಬಟ್ ಅದಕ್ಕೆ ಫಾರ್ ದ್ಯಾಟ್ ಕಳ್ಳರು ಒಪ್ಪಿ, ದ ಥೀವ್ಸ್ ಅಗ್ರೀಡ್ ಫಾರ್ ದ್ಯಾಟ್. ಅರ್ಧ ತಾಸೇನು, ವಾಟ್ ಹಾಫ್ ಆನ್ ಅವರ್, 1 ತಾಸು 1 hour ಮೈಮರೆತು, ದೇ ಫಾರ್ಗಾಟ್ ದೆಮ್ಸೆಲ್ಫ್, ಕಣ್ಮುಚ್ಚಿ, ಬೈ ಕ್ಲೋಸಿಂಗ್ ದೇರ್ ಐಸ್ ದೇ ಲಿಸನ್ಡ್ ಟು ದ ಮ್ಯೂಸಿಕ್, ಸಂಗೀತ ಕೇಳಿದರು. ನಂತರ ಲೇಟರ್ ಅವರು ತಾತನ ಪಾದಕ್ಕೆ ಎರಗಿ, ದೆ ಫೆಲ್ ಆನ್ ದಿ ಫೀಟ್ಸ್ ಆಫ್ ದ ತಾತ, ತಮ್ಮಲ್ಲಿದ್ದ ಹಣವನ್ನು ಅವರಿಗೆ ಕೊಟ್ಟು, ದೇ ಗೇವ್ ದಿಯರ್ ಮನಿ ಟು ತಾತ ಆ್ಯಂಡ್ ದೆ ಸೆಡ್, ನಮಗೆ ಹಣ ಬೇಡ, ನಿಮ್ಮ ಆಶೀರ್ವಾದ ಸಾಕು, ವಿ ಡೋಂಟ್ ವಾಂಟ್ ಯೋರ್ ಮನಿ, ಯೋರ್ ಬ್ಲೆಸ್ಸಿಂಗ್ಸ್ ಇಸ್ ಇನಫ್ ಎಂದು ಕೇಳಿಕೊಂಡರು. ದೇ ಸೆಡ್ ಸೋ. ತಾತ ಕಳ್ಳರಿಗೆ ಅವರ ಹಣದ ಜೊತೆಗೆ ತಮ್ಮ ಹಣವನ್ನು ಸೇರಿಸಿ, ವಾಟ್ ಡಿಡ್ ದ ತಾತ ಡೂ? Along with their money, he gave his money also and said, ಹಣವನ್ನು ಕೊಟ್ಟು, ಈ ಹಣದಿಂದ ಯಾವುದಾದರೂ ಒಂದು ವ್ಯಾಪಾರ ಮಾಡಿ, he says, with this money do some business, ಸುಖ ಜೀವನ ನಡೆಸಿ, live a happy life. ಕಳ್ಳತನವನ್ನು ಬಿಟ್ಟು, leave this stealing job, ಸತ್ಯವಂತರಾಗಿ ಬದುಕಿ, live a very truthful life ಎಂದು ಆಶೀರ್ವದಿಸಿದರು. This way he blessed the ಕಳ್ಳರು. ಅಂದಿನಿಂದ, ಫ್ರಮ್ ದ್ಯಾಟ್ ಡೇ, ಆ ಕಳ್ಳರು ವ್ಯಾಪಾರ ಮಾಡಿ ಜೀವನ ನಡೆಸಲಾರಂಭಿಸಿದರು. ಸೊ ದೋಸ್ ಥೀವ್ಸ್ ಡಿಡ್ ಸಮ್ ಬಿಸ್ನೆಸ್ ಆ್ಯಂಡ್ ದೇ ಸ್ಟಾರ್ಟೆಡ್ ಲಿವಿಂಗ್ ದೇರ್ ಲೈಫ್. ಹೀಗೆ ಗಣಕಲ್ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಪರಿವರ್ತಿಸಿದರು. ಸೊ ದಿಸ್ ವೇ ಗಣಕಲ್ ಶಿವಯ್ಯ ಚೇಂಜ್ ದ ಮೈಂಡ್ ಆಫ್ ದಿ ಥೀವ್ಸ್. ಸೆಕೆಂಡ್ ಕ್ವೆಶ್ಚನ್, ತಾರಾನಾಥರು ವಾಚನ್ನು ಕದ್ದ ಬಾಲಕನ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು? ಸೊ ತಾರಾನಾಥರು ವಾಚನ್ನು ಕದ್ದ ಬಾಲಕ, ದ ಬಾಯ್ ಹೂ ಸ್ಟೋಲ್ ದ
ಮನಸ್ಸನ್ನು, ದಟ್ ಬಾಯ್ಸ್ ಮೈಂಡ್, ಹೇಗೆ ಪರಿವರ್ತಿಸಿದರು? ಹೌ ಡಿಡ್ ಹಿ ಚೇಂಜ್ ಹಿಸ್ ಮೈಂಡ್? ಉತ್ತರ: ಪಂಡಿತ ತಾರಾನಾಥರು ಬಡ ಮಕ್ಕಳಿಗಾಗಿ ಒಂದು ಆಶ್ರಮವನ್ನು ಕಟ್ಟಿದ್ದರು. ಅವರಿಗೆ ವಿದೇಶಿಯರು ಒಂದು ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿದ್ದರು. ಅವರು ಅದನ್ನು ಧರಿಸದೆ ಹಾಗೇ ಇಟ್ಟಿದ್ದರು. ಆಶ್ರಮದ ಹುಡುಗನೊಬ್ಬ ಅದನ್ನು ಕದ್ದು ವ್ಯಾಪಾರಿಗೆ ಮಾರಿಬಿಟ್ಟ. ತಾರಾನಾಥರ ಸೋದರ ಆ ಹುಡುಗನೇ ಕಳ್ಳನೆಂದು ಗುರುತಿಸಿ ಆತನನ್ನು ಬಂಧಿಸಲು ಪೊಲೀಸರಿಗೆ ದೂರು ಕೊಟ್ಟು ಕರೆತಂದ. ಆದರೆ ತಾರಾನಾಥರು ಆ ಹುಡುಗನನ್ನು ಬಂಧಿಸಲು ಅವಕಾಶ ನೀಡದೆ ಆತನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ, ಏಕೆಂದರೆ ಆತ ಕಳ್ಳನೇ ಅಲ್ಲ, ನಾನೇ ವಾಚನ್ನು ರಿಪೇರಿ ಮಾಡಿಸಲು ಕೊಟ್ಟು ಕಳುಹಿಸಿದೆ ಎಂದು ಹೇಳಿ ಪೊಲೀಸರನ್ನು ಕಳುಹಿಸಿಬಿಟ್ಟರು. ಇದರಿಂದ ಅರಿವು ಉಂಟಾಗಿ ಬಾಲಕ ಪಶ್ಚಾತ್ತಾಪದಿಂದ ಅಳುತ್ತಾ, ಗುರುಗಳೇ, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಎನ್ನಲು ಅದಕ್ಕೆ ತಾರಾನಾಥರು, ತಪ್ಪು ಮಾಡುವುದು ಸಹಜ, ಈಗ ನಿನಗೆ ಅದರ ಅರಿವು ಉಂಟಾಯಿತಲ್ಲ, ಅಷ್ಟೇ ಸಾಕು. ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು. ಈಗೋ ಈ ವಾಚನ್ನು ನೀನೇ ಇಟ್ಟುಕೋ ಎಂದು ಹೇಳಿ ಕ್ಷಮಿಸಿದರು. ಆ ಹುಡುಗ ಮುಂದೆ ಚೆನ್ನಾಗಿ ಓದಿ ನೌಕರಿ ಹಿಡಿದು ಉತ್ತಮ ಜೀವನ ನಡೆಸುತ್ತಾ ಆ ವಾಚನ್ನು ದೇವರ ಬಳಿ ಇಟ್ಟು ಪೂಜಿಸುತ್ತಿದ್ದಾನೆ. ಹೀಗೆ ತಾರಾನಾಥರು ಬಾಲಕನ ಮನಸ್ಸನ್ನು ಪರಿವರ್ತಿಸಿದರು. ಸೊ ಪಂಡಿತ ತಾರಾನಾಥರು ಬಡ ಮಕ್ಕಳಿಗಾಗಿ ಒಂದು ಆಶ್ರಮವನ್ನು ಕಟ್ಟಿದರು. ಸೊ ತಾರಾನಾಥರು ಫಾರ್ ಪುವರ್ ಚಿಲ್ಡ್ರನ್, ದಟ್ ಇಸ್ ಬಡ ಮಕ್ಕಳು, ಒಂದು ಆಶ್ರಮ, ಒನ್ ಆಶ್ರಮ್ ಹಿ ಬಿಲ್ಟ್. ಅವರಿಗೆ ವಿದೇಶಿಯರು ಒಂದು ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿದ್ದರು. ಬಹುಮಾನ ಮೀನ್ಸ್ ಆ್ಯಸ್ ಎ ಗಿಫ್ಟ್. ಒಂದು ಉತ್ತಮವಾದ ವಾಚ್, ಒನ್ ವೆರಿ ಗುಡ್ ವಾಚ್ ದೇ ಹ್ಯಾವ್ ಗಿವನ್ ಟು ಹಿಮ್. ಸೊ ವಿದೇಶಿಯರು, ದ ಫಾರಿನರ್ಸ್. ಸೊ ದ ಫಾರಿನರ್ಸ್ ಗೇವ್ ಒನ್ ವೆರಿ ಗುಡ್ ವಾಚ್ ಆ್ಯಸ್ ಎ ಗಿಫ್ಟ್ ಟು ತಾರಾನಾಥ. ಅವರು ಅದನ್ನು ಧರಿಸದೆ, ಹಿ ಇಸ್ ಟು ನಾಟ್ ವೇರ್ ದಟ್ ವಾಚ್, ಹಾಗೇ ಇಟ್ಟಿದ್ದರು. ಹಿ ಹ್ಯಾಡ್ ಕೆಪ್ಟ್ ಇಟ್ ಲೈಕ್ ದ್ಯಾಟ್ ಓನ್ಲಿ. ಆಶ್ರಮದ ಹುಡುಗ, ದಟ್ ಇಸ್ ಅ ಬಾಯ್ ಇನ್ ದಟ್ ಆಶ್ರಮ್, ಅದನ್ನು ಕದ್ದು ವ್ಯಾಪಾರಿಗೆ ಮಾರಿಬಿಟ್ಟ. ಹಿ ಸ್ಟೋಲ್ ದಟ್ ವಾಚ್ ಆ್ಯಂಡ್ ಹಿ ಸೋಲ್ಡ್ ಇಟ್ ಟು ಒನ್ ಬಿಸ್ನೆಸ್ ಮ್ಯಾನ್, ವ್ಯಾಪಾರಿ, ಬಿಸ್ನೆಸ್ ಮ್ಯಾನ್. ತಾರಾನಾಥರ ಸೋದರ, ದಟ್ ಇಸ್ ಅ ಬ್ರದರ್ ಆಫ್ ತಾರಾನಾಥ್, ಆ ಹುಡುಗನೇ ಕಳ್ಳನೆಂದು ಗುರುತಿಸಿ, ಹಿ ಐಡೆಂಟಿಫೈಡ್ ದಟ್ ಬಾಯ್ ಆಸ್ ಅ ಥೀಫ್. ಆತನನ್ನು ಬಂಧಿಸಲು, ಟು ಅರೆಸ್ಟ್ ಹಿಮ್, ಪೊಲೀಸರಿಗೆ ದೂರು ಕೊಟ್ಟು ಕರೆತಂದ. ಹಿ ಗೇವ್ ಅ ಕಂಪ್ಲೇಂಟ್ ಟು ದ ಪೊಲೀಸ್ ಆ್ಯಂಡ್ ಹಿ ಬ್ರಾಟ್ ದೆಮ್, ಕರೆತಂದ. ಆದರೆ ತಾರಾನಾಥರು ಆ ಹುಡುಗನನ್ನು ಬಂಧಿಸಲು ಅವಕಾಶ ನೀಡದೆ, ಸೊ ಬಟ್ ತಾರಾನಾಥ್ ಡಿಂಟ್ ಗಿವ್ ಅನ್ ಆಪರ್ಚುನಿಟಿ ಫಾರ್ ದ ಪೊಲೀಸ್ ಪೀಪಲ್ ಟು ಅರೆಸ್ಟ್ ದಟ್ ಬಾಯ್. ಹಿ ಸೆಡ್, ಆತನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ, ದಿರ್ ಇಸ್ ನೋ ನೀಡ್ ಟು ಅರೆಸ್ಟ್ ಹಿಮ್. ಏಕೆಂದರೆ ವೈ ಮೀನ್ಸ್ ಆತ ಕಳ್ಳನೇ ಅಲ್ಲ, ಹಿ ಇಸ್ ನಾಟ್ ಅ ಥೀಫ್. ಅವನಿಗೆ ನಾನೇ ವಾಚನ್ನು ರಿಪೇರಿ ಮಾಡಿಸಲು ಕೊಟ್ಟು ಕಳುಹಿಸಿದೆ. ಐ ಗೇವ್ ದ ವಾಚ್ ಟು ಹಿಮ್ ಆ್ಯಂಡ್ ಆಸ್ಕ್ಡ್ ಹಿಮ್ ಟು ರಿಪೇರ್ ಇಟ್ ಎಂದು ಹೇಳಿ ಪೊಲೀಸರನ್ನು ಕಳುಹಿಸಿಬಿಟ್ಟರು. ಬೈ ಸೇಯಿಂಗ್ ಸೊ ಹಿ ಸೆಂಟ್ ದ ಪೊಲೀಸ್ ಬ್ಯಾಕ್. ಇದರಿಂದ ಅರಿವು ಉಂಟಾಗಿ ಬಾಲಕ ಪಶ್ಚಾತ್ತಾಪದಿಂದ ಅಳುತ್ತಾ, ಸೊ ದಿಸ್ ಬಾಯ್ ಅಂಡರ್ಸ್ಟುಡ್, ಅರಿವು ಉಂಟಾಗಿ, ಹಿ ಅಂಡರ್ಸ್ಟುಡ್ ಹಿಸ್ ಮಿಸ್ಟೇಕ್. ಪಶ್ಚಾತ್ತಾಪದಿಂದ ಹಿ ರಿಪೆಂಟೆಡ್ ಫಾರ್ ಹಿಸ್ ಆ್ಯಕ್ಷನ್. ಅಳುತ್ತಾ ಹಿ ಸ್ಟಾರ್ಟೆಡ್ ಕ್ರೈಯಿಂಗ್ ಆ್ಯಂಡ್ ಹಿ ಸೆಡ್, ಗುರುಗಳೇ, ಮೀನ್ಸ್ ಟೀಚರ್, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು, ಯು ಶುಡ್ ಹ್ಯಾವ್ ಗಿವನ್ ದಟ್ ಪನಿಷ್ಮೆಂಟ್ ಟು ಮೀ ಎನ್ನಲು ವೆನ್ ದ ಬಾಯ್ ಸೆಡ್ ಸೊ, ಅದಕ್ಕೆ ತಾರಾನಾಥರು, ಫಾರ್ ದಟ್ ದ ತಾರಾನಾಥ್ ಸೇಸ್ ಟು ದ ಬಾಯ್, ತಪ್ಪು ಮಾಡುವುದು ಸಹಜ, ಡೂಯಿಂಗ್ ಸಮ್ ಮಿಸ್ಟೇಕ್ ಇಸ್ ನ್ಯಾಚುರಲ್, ಸಹಜ, ನ್ಯಾಚುರಲ್. ಈಗ ನಿನಗೆ ಅದರ ಅರಿವು ಉಂಟಾಯಿತಲ್ಲ, ನೌ ಯು ಅಂಡರ್ಸ್ಟುಡ್ ಯುವರ್ ಮಿಸ್ಟೇಕ್, ನೋ, ಅಷ್ಟೇ ಸಾಕು, ದಟ್ ಮಚ್ ಇಸ್ ಇನಫ್. ಚೆನ್ನಾಗಿ ಓದಿ, ಸ್ಟಡಿ ವೆಲ್, ಚೆನ್ನಾಗಿ ಬದುಕು, ಲಿವ್ ವೆಲ್. ಈಗೋ ಈ ವಾಚನ್ನು ನೀನೇ ಇಟ್ಟುಕೋ, ಟೇಕ್, ಕೀಪ್ ದಿಸ್ ವಾಚ್ ಫಾರ್ ಯೋರ್ ಸೆಲ್ಫ್ ಎಂದು ಹೇಳಿ ಕ್ಷಮಿಸಿದರು. ಬೈ ಸೇಯಿಂಗ್ ಸೊ ಹಿ ಫಾರ್ಗೇವ್ ದಟ್ ಬಾಯ್. ಆ ಹುಡುಗ ಮುಂದೆ ಚೆನ್ನಾಗಿ ಓದಿ, ದಟ್ ಬಾಯ್ ಇನ್ ಫ್ಯೂಚರ್ ಹಿ ಸ್ಟಡಿಡ್ ವೆರಿ ವೆಲ್, ನೌಕರಿ ಹಿಡಿದು, ಹಿ ಗಾಟ್ ಅ ಜಾಬ್, ಉತ್ತಮ ಜೀವನ ನಡೆಸುತ್ತಾ, ಹಿ ವಾಸ್ ಲಿವಿಂಗ್ ಅ ವೆರಿ ಗುಡ್ ಕ್ವಾಲಿಟಿ ಲೈಫ್. ಆ ವಾಚನ್ನು ದೇವರ ಬಳಿ ಇಟ್ಟು ಪೂಜಿಸುತ್ತಿದ್ದಾನೆ. ಹಿ ಕೆಪ್ಟ್ ದಟ್ ವಾಚ್ ಇನ್ ಹಿಸ್ ಪ್ರೇಯರ್ ಪ್ಲೇಸ್ ಆ್ಯಂಡ್ ಹಿ ವಾಸ್ ಪ್ರೇಯಿಂಗ್ ಫಾರ್ ದ್ಯಾಟ್. ಹೀಗೆ ತಾರಾನಾಥರು
ಬಾಲಕನ ಮನಸ್ಸನ್ನು ಪರಿವರ್ತಿಸಿದರು. ಸೊ ದಿಸ್ ವೇ ತಾರಾನಾಥ್ ಚೇಂಜ್ ದ ಮೈಂಡ್ ಆಫ್ ದಟ್ ಬಾಯ್.